ಸೊ ಇವತ್ತು ನಾವು ವಿರಾಟ್ ಅಭಿನಯದ ದರ್ಶನ್ ತಮ್ಮ ದಿನಕರ್ ತುಗ್ದೀಪ್ ಶ್ರೀನಿವಾಸ್ ಅವರು ನಿರ್ದೇಶನ ಮಾಡಿರುವ ರಾಯಲ್ ಚಿತ್ರವನ್ನು ನೋಡಲು ಬಂದಿದ್ದೀವಿ ಮತ್ತು ಪ್ರೇಕ್ಷಕರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ಹೆಂಗಿದೆ ರಾಯಲ್? ಸಕ್ಕತ್ತಾಗಿದೆ. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಈ ತರ ಮೂವಿ ಕಂಟೆಂಟ್ ಸೂಪರ್ ಆಗಿದೆ. ಅದರಲ್ಲೂ ನಮ್ಮ ದಿನಕರ್ ಶ್ರೀನಿವಾಸ್ ಅವ್ರು ಮಾಡಿರೋ ಪ್ರೊಡಕ್ಷನ್ ಡೈರೆಕ್ಷನ್ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಮೂವಿ ಮಾತ್ರ ಸೂಪರ್ ಹಿಟ್ ಆಗ್ಬೇಕು. ಏನೇನು ಇಷ್ಟ ಆಯ್ತು ಫಿಲಮ್ ನಲ್ಲಿ? ವಿರಾಟ್ ಅವ್ರ ಆಕ್ಟಿಂಗ್, ಸಂಜಯ್ ಅವರು ಇಂಟ್ರೊಡಕ್ಷನ್ ಸಕ್ಕತ್ತಾಗಿದೆ. ತಂದೆ ತಾಯಿಗೆ ಕೊಡೋ ಗೌರವ ಎಲ್ಲ ಚೆನ್ನಾಗಿದೆ. ಮೂವಿ ನೋಡಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಫ್ಯಾಮಿಲಿ ಕಂಟೆಂಟ್ ಚೆನ್ನಾಗಿದೆ. ನೋಡಿ, ಥಿಯೇಟ್ರಿಗೆ ಬಂದು ಮೂವಿನ ದಯವಿಟ್ಟು ನೋಡಿ. ಎಲ್ಲ ಕಂಟೆಂಟ್ ಸಕ್ಕತ್ತಾಗಿದೆ. ಮೂವಿ ಮಾತ್ರ ನೋಡಿ, ಚೆನ್ನಾಗಿದೆ ಮೂವಿ. ದಿನಕರ್ ಸರ್ ಡೈರೆಕ್ಷನ್ ಹೆಂಗಿದೆ? ಸಕ್ಕತ್ತಾಗಿದೆ ಸರ್. ಅವ್ರ ಡೈರೆಕ್ಷನ್ ಅಲ್ಲಿ ಅಲ್ಟಿಮೇಟ್. ಅವ್ರ ಡೈರೆಕ್ಷನ್ ಮಾಡಿರೋ ಇದುವರೆಗೂ ಲಾಸ್ ಅಂತೂ ಆಗಿಲ್ಲ. ಸೂಪರ್ ಹಿಟ್ ಕೊಡುತ್ತೆ. ಅವ್ರಿಗೂ ಒಳ್ಳೆ ಹೆಸರಿದೆ. ಚೆನ್ನಾಗಿದೆ ಸರ್. ಮತ್ತೆ ಹೀರೋಯಿನ್ ಇಂಟ್ರಡಕ್ಷನ್ ಚೆನ್ನಾಗಿದೆ. ಏನೋ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅನ್ನೋ ಅವರು ಇಂಟೆನ್ಷನ್ ಸಕ್ಕತ್ತಾಗಿದೆ. ಮಾಡ್ತಾ ಇದ್ದಾರೆ ಸರ್, ಚೆನ್ನಾಗಿದೆ. ಮತ್ತೆ ಬೇರೆ ಏನೇನು ಇಷ್ಟ ಆಯ್ತು ಫಿಲಮ್ ನಲ್ಲಿ? ಬೇರೆ ಏನಿಲ್ಲ, ಅದೇ ಸರ್, ತಂದೆ ತಾಯಿದು ಇಂಟ್ರೊಡಕ್ಷನ್, ಆಮೇಲೆ ಅವ್ರು ಕೊಡೋ ಗೌರವ, ಅವ್ರು ಮಾಡುವಂತ ಕೆಲ್ಸಗಳನ್ನ ಮಕ್ಕಳು ಬೆಳೆಸ್ಕೊಂಡು ಹೋಗುವಂಥದ್ದು ಎಲ್ಲ ಚೆನ್ನಾಗಿದೆ. ಸೊ ಓವರ್ ಆಲ್ ಎಷ್ಟು ರೇಟಿಂಗ್ ಕೊಡ್ತೀರಾ ರಾಯಲ್ಗೆ? 10/9 ಕೊಟ್ರು, 10/10 ಕೊಟ್ರು ಅದಕ್ಕೆ ಏನ್ ಸರ್ ಲಾಸ್ ಅಂದ್ರೆ ಇಲ್ಲ. ಫಿಲಮ್ ಗೆಲ್ಲುತ್ತೆ ಅಂತೀರಾ? ಗೆಲ್ಲುತ್ತೆ ಸರ್, 100% ಗೆಲ್ಲುತ್ತೆ. ನಮ್ಮ ಕನ್ನಡ ಮೂವಿ ಗೆದ್ದೇ ಗೆಲ್ಲುತ್ತೆ. ಥ್ಯಾಂಕ್ ಯು.